ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷ್ ಇನ್ಫಾರ್ಮೇಶನ್ ಅಡ್ಡ. ಸೊ ಏನಪ್ಪ ಇದು ಏನು ವಿಡಿಯೋ ಅಂತ ನೀವು ನೋಡ್ತಾ ಇರ್ಬೋದು. ಇವತ್ತಿನ ವಿಡಿಯೋ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಕನ್ಫ್ಯೂಷನ್ ಆಗೋ ರೀತಿ ಇರುತ್ತೆ, ಏನಿರ್ಬೋದು ಅಂತ. ಸೊ ಗೃಹಲಕ್ಷ್ಮಿ ಯೋಜನೆದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ನ ಉಂಟಾಗ್ತಾ ಇದೆ. ಏನಕ್ಕೆ ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳ್ತಾರೆ, ಇಲ್ಲ ನಾವಂತೂ ಮೋಸ ಮಾಡೋದಿಲ್ಲ, ಗೃಹಲಕ್ಷ್ಮಿಯರಿಗೆ ಮೋಸ ಮಾಡೋದಿಲ್ಲ, ಖಂಡಿತವಾಗ್ಲೂ ಅಮೌಂಟ್ನ ಹಾಕ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅವ್ರು ಹೇಳಿದ ಮಾತು ತುಂಬಾ ದಿನಾನೇ ಆಯ್ತು, ಇಷ್ಟು ದಿನ ಆದ್ರೂ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬಂದು ಸೇರಿಲ್ಲ. ಸೊ ಇದೆಲ್ಲ ಮಹಿಳೆಯರಿಗೆ ತುಂಬಾನೇ ಕನ್ಫ್ಯೂಷನ್ ಆಗ್ತದೆ. ಇನ್ನು 12ನೇ ಕಂತು ಬರೋದೇ ಇಲ್ಲ ಇನ್ಮೇಲೆ. ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದನ್ನ ಬಂದ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಬಂದಿದ್ದೆ ಮಾಫಿ, ಇನ್ನು ನಮ್ಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಈ ರೀತಿ ಎಲ್ಲ ನ್ಯೂಸ್ ಚಾನೆಲ್ಗಳನ್ನ ನೋಡ್ತಾ ಹೀಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಬೇರೆ ಪಕ್ಷದವರು ಕಾಂಗ್ರೆಸ್ ಪಕ್ಷವನ್ನ ಇನ್ಮೇಲೆ ಇವರು ಯಾವುದೇ ರೀತಿಯ ಹಣನ ಹಾಕೋದಿಲ್ಲ, ಚುನಾವಣೆ ಆಗೋವರೆಗೆ ಮಾತ್ರ ಹಣನ ಹಾಕಿದ್ದಾರೆ. ಇನ್ನು ಚುನಾವಣೆ ಎಲ್ಲ ಆಯ್ತಲ್ಲ, ಏನಕ್ಕೆ ಹಣ ಹಾಕ್ತಾರೆ ಇನ್ಮೇಲೆ ಅನ್ಕೊಂಡೆಲ್ಲ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಸೊ ಇನ್ನು ಒಂದು ಮೇನ್ ಏನಪ್ಪಾ ಅಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡನ್ನ ಯಾವುದರಿಂದ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ ಅಂತ ಅಂದ್ರೆ, ನಮ್ಮ ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ಪಂಗಡದವರ ಹಣನ, ಅಂದ್ರೆ ಅವರ ಕೆಲಸಗಳಿಗೆ ಅಂತ ಇಟ್ಟಿರುವಂತ ಹಣನ ಗೃಹಲಕ್ಷ್ಮಿ ಯೋಜನೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಯಾವಾಗ್ಲೂ. ಇನ್ನು ಸರ್ಕಾರದವ್ರ ಹತ್ರ ಹಣನೇ ಎಲ್ಲ ಇನ್ನೇನ್ ಮಾಡ್ತಾರೆ, SC/ST ಅಂತ ಇಟ್ಟಿರುವಂತಹ ಹಣನ ಯೂಸ್ ಮಾಡ್ಕೋತಾ ಇದ್ದಾರೆ. ಏನಕ್ಕೆ ಯೂಸ್ ಮಾಡ್ಕೋಬೇಕು? ಗೃಹಲಕ್ಷ್ಮಿ ಯೋಜನೆನೇ ಸ್ಟಾಪ್ ಮಾಡೋದಕ್ಕೆ ಹೇಳಿ ಅದನ್ನ ಬಿಟ್ಬಿಟ್ಟು ಅವ್ರಿಗೋಸ್ಕರ ಅವರ ಕೆಲಸಗಳನ್ನ ಮಾಡೋದಕ್ಕೆ ಅಂತ ಇಟ್ಟಿರುವಂತಹ ಹಣನ ಏನಕ್ಕೆ ಖರ್ಚು ಮಾಡ್ಕೋತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಈ ರೀತಿ ಎಲ್ಲ ಬೇರೆ ಪಕ್ಷದವ್ರು ಕೂಡ ಒಂದಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇವಾಗ್ಲೂ ಹೇಳ್ತಾ ಇರೋದು ಪ್ರೆಸ್ ಮೀಟ್ ಅಲ್ಲಿ, ನಾವು ಗೃಹಲಕ್ಷ್ಮಿ ಯೋಜನೆನ ಸ್ಟಾಪ್ ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ. ಡಿಲೇ ಆಗಿರ್ಬೋದು, ಇನ್ನು ಕೇವಲ 2 ರಿಂದ 3 ದಿನದಲ್ಲಿ ನಿಮ್ಮ ಖಾತೆಗೆ ಹಣ ಬಂದು ಬಿದ್ದೇ ಬರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಬೇರೆ ಪಕ್ಷದವರೆಲ್ಲ ಹೇಳ್ತಾ ಇರೋದು SC/ST ಅವರ ಹಣನ, ಅಂತಂದ್ರೆ ಅವರಿಗೋಸ್ಕರ ಅಂತಾನೆ ಇಟ್ಟಿರುವಂತಹ ಹಣನ ನೀವು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಈ ತರ ಶಕ್ತಿ ಯೋಜನೆ, ಇದೆಲ್ಲ ಯೋಜನೆಗಳಿಗೆ ನೀವು ಯೂಸ್ ಮಾಡ್ಕೋತಾ ಇದ್ದೀರಾ ಅಂತಂದ್ರೆ ಇನ್ಮೇಲೆ ಅದನ್ನ ಸ್ಟಾಪ್ ಮಾಡಿ ಇನ್ನು ಅವರಿಗೆ ಮಾತ್ರ ಕೊಡಬೇಕು ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಇನ್ನು ಬೇರೆಯವ್ರಿಗೆ ಕೊಡಂಗಿಲ್ಲ ಅಂತ ಹೇಳ್ತಿದ್ದಾರೆ. ಏನಕ್ಕೆ ಅಂತಂದ್ರೆ ಸರ್ಕಾರದವ್ರ ಹತ್ರ ದುಡ್ಡಿಲ್ಲ ಅಂತ ಅಂದ್ಮೇಲೆ ಸ್ಟಾಪ್ ಮಾಡಬೇಕು, ಬೇರೆ ದುಡ್ಡನ್ನೆಲ್ಲ ತೆಗೆದು ಏನಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಹಾಕಬೇಕು ಅಂತ ಮೇನ್ ಅವ್ರು ಕೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಒಂದು ಅಭಿಪ್ರಾಯ ಅಂತಂದ್ರೆ, ಗೃಹಲಕ್ಷ್ಮಿ ಅಂತಂದ್ರೆ ಕ್ಯಾಶ್ನ ನೋಡಿ ಗೃಹಲಕ್ಷ್ಮಿನ ಮಾಡಿಲ್ಲ. ಗೃಹಲಕ್ಷ್ಮಿಯರು ಎಲ್ಲಾರ್ಗು ಈಕ್ವಲ್ ಆಗಿ ಅಮೌಂಟ್ ಸೇರ್ಬೇಕು ಅಲ್ವಾ. ಇಲ್ಲಿ SC ಅವ್ರಿಗೆ ST ಅವ್ರಿಗೆ ಆ ರೀತಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಇಲ್ಲ ಇಲ್ಲಿ. ಬಟ್ ನಮ್ಮ ಸರ್ಕಾರದವರು ಅವರಿಗೆ ಅಂತ ಇಟ್ಟಿರುವಂತ ದುಡ್ಡನ್ನ ಇಲ್ಲಿಗೆ ಹಾಕ್ತಾ ಇದ್ದಾರೆ. ಸೊ ಇದನ್ನ ತಪ್ಪು ಅಂತ ಬೇರೆ ಪಕ್ಷದವರು ಹೇಳ್ತಾ ಇದ್ದಾರೆ. ಆದ್ರೆ ಗೃಹಲಕ್ಷ್ಮಿ ಹಣ ಬಂದು ಎಲ್ಲಾ ಮಹಿಳೆಯರಿಗೂ ಹೋಗ್ಬೇಕು. ಅವರವರ ಪ್ರಾಬ್ಲಮ್ಸ್, ಅವರವರ ಒಂದು ಏನೇನು ಅನ್ಕೊಂಡಿರ್ತಾರೋ, ಅದರಿಂದ ಏನೇನು ಕಮಿಟ್ಮೆಂಟ್ಗಳು ಮಾಡ್ಕೊಂಡಿರ್ತಾರೋ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಬರೋದಾದ್ರೆ ಎಲ್ರಿಗೂ ಬರಲಿ, ಓನ್ಲಿ ಪರಿಶಿಷ್ಟ ಜಾತಿಯವ್ರಿಗೆ, ಪರಿಶಿಷ್ಟ ಪಂಗಡದವ್ರಿಗೆ ಮಾತ್ರ ಬೇಡ ಅಂತ ಎಷ್ಟೊಂದು ಜನ ಹೇಳ್ತಿದ್ದಾರೆ ಅಲ್ವಾ. ಸೊ ವಿಪಕ್ಷದವರೆಲ್ಲ ಹೇಳ್ತಾ ಇರೋದು, ಇಲ್ಲ ನೋಡಿ ಚುನಾವಣೆ ಆಗೋವರೆಗೆ ಮಾತ್ರ ಸರ್ಕಾರದವರು ನುಡಿದಂತೆ ನಡೆದ್ರು, ಇದೆಲ್ಲ ಆದ್ಮೇಲೆ ಅವ್ರ ಬುದ್ಧಿನ ತೋರಿಸ್ತಾ ಇದ್ದಾರೆ, ಅವ್ರು ಯಾವುದೇ ಕಾರಣಕ್ಕೂ 12ನೇ ಕಂತಿನ ಹಣ ಬರೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಅವ್ರ ಹತ್ರ ದುಡ್ಡಿದ್ರೆ ತಾನೇ ಅವರು ನಿಮ್ಗೆಲ್ಲಾರ್ಗು ಗೃಹಲಕ್ಷ್ಮಿ ಯೋಜನೆನ ನಿಮ್ಮ ಖಾತೆಗೆ ಜಮೆ ಮಾಡ್ತಾರೆ ಹಣನ, ಇಲ್ಲ ಅಂದ್ರೆ ಹೆಂಗ್ ಮಾಡ್ತಾರೆ, ಬರೀ ಮಾತಷ್ಟೇ ಅವ್ರದ್ದು ಅಂತ ಹೇಳ್ತಿದ್ದಾರೆ. ಬಟ್ ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು, ನಮ್ಮ CM ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಇವರೆಲ್ಲರೂ ಹೇಳ್ತಾ ಇರೋದು, ನಾವು ನೋಡಿದಂತೆ ನಡೆದಿದ್ದೀವಿ, ಸೊ ನಡೀತೀವಿ ಕೂಡ, ಅಕೌಂಟ್ಗೆ ದುಡ್ಡು ಬಂದೇ ಬರುತ್ತೆ. ಯಾವಾಗ ಬರುತ್ತೆ, ಏನ್ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಬಂದೇ ಬರುತ್ತೆ, ಕಾದ್ ನೋಡಿ ಅಂತ. ಲಾಸ್ಟ್ ವಿಡಿಯೋದಲ್ಲಿ ಒಂದಷ್ಟು ಮೋಸಗಳು ನಡೀತಾ ಇದೆ ಗೃಹಲಕ್ಷ್ಮಿ ಯೋಜನೆದು, ಅದನ್ನ ಚೆಕಿಂಗ್ ಮಾಡ್ತೀವಿ, ಕ್ರಾಸ್ ಚೆಕ್ ಮಾಡ್ತೀವಿ. ಅದಾದ್ಮೇಲೆ ಒಂದು 60% ಅಲ್ಲಿ ಎಷ್ಟು ಕ್ಯಾನ್ಸಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದೆಲ್ಲ ಕ್ಯಾನ್ಸಲ್ ಆದ್ಮೇಲೆ ನಾವು ಅಮೌಂಟ್ನ ಹಾಕ್ತೀವಿ, ಕರೆಕ್ಟ್ ಇರೋ ಅಕೌಂಟ್ಗೆ ಅಮೌಂಟ್ನ ಹಾಕ್ತೀವಿ ಅನ್ನೋದು ಒಂದಷ್ಟು ಚರ್ಚೆಗಳಾಗಿತ್ತು. ಆದ್ರೆ ಇವಾಗ SC/ST ಅವರ ಹಣನ ಅವ್ರಿಗೋಸ್ಕರ ಅಂತ ಇಟ್ಟಿದ್ದ ಹಣನ ಖರ್ಚು ಮಾಡ್ಕೋತಾ ಇದ್ದಾರೆ ಅಂತ ಒಂದಷ್ಟು ನ್ಯೂಸ್ಗಳು ಕ್ರಿಯೇಟ್ ಆಗ್ತಿದೆ. ಬಟ್ ನೋಡ್ಬೇಕು ಏನ್ ಮಾಡ್ತಾರೋ ಏನ್ ಬಿಡ್ತಾರೋ. ಮೋಸ್ಟ್ಲಿ 12ನೇ ಕಂತಿಗೆ ಲಾಸ್ಟ್ ಆಗ್ಬೋದು ಅನ್ನೋದು ಕೂಡ ಒಂದಿದೆ. ಯಾಕಂದ್ರೆ ನ್ಯೂಸ್ ಚಾನಲ್ ಅಲ್ಲಿ ಆಗಿರ್ಬೋದು, ಬೇರೆ ಸರ್ಕಾರದವ್ರಾಗಿರ್ಬೋದು, ಎಲ್ಲ ಮಾತಾಡ್ತಾ ಇರೋದ್ರಿಂದ ಕಾದು ನೋಡ್ಬೇಕು
ಮತ್ತೆ ಬೇರೆ ಪಕ್ಷದವರು ಹೇಳ್ತಾ ಇರೋದು ಬರೀ SC/ST ಅವ್ರಿಗೆ ಮಾತ್ರ ಹಣ ಹಾಕಿ, ಯಾಕಂದ್ರೆ ನೀವು ಅವ್ರ ಕೆಲ್ಸಕ್ಕೆ ಅಂತ ಇಟ್ಟಿರೋಂಥ ಹಣನ ಗೃಹಲಕ್ಷ್ಮಿ ಯೋಜನೆಗೆ ಅಂತ ತೆಗೆದು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ. ಇವಾಗ ಅವ್ರಿಗೆ ಮಾತ್ರ ಹಾಕಿ ಅಂತ ಹೇಳಿರೋ ರೀಸನ್ ಇಂದ ಇವಾಗ ಬಂದಿರೋ ಮಾಹಿತಿ, ನಾವು ಮೊದಲು SC/ST ಅವ್ರಿಗೇನೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಎಲ್ರಿಗಿಂತ ಮೊದಲು ಗೃಹಲಕ್ಷ್ಮಿ ಯೋಜನೆ ಅವ್ರಿಗೆ ಹೋಗುತ್ತೆ, ನಂತರ ಬೇರೆ ಮಹಿಳೆಯರಿಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅನ್ನೋದು ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಇನ್ನು ಫೈನಲ್ ಆಗಿ ಅವ್ರು ಹೇಳಿರೋ ಮಾತು ಅಂತಂದ್ರೆ, ಬೇರೆ ಪಕ್ಷದವ್ರನ್ನ ಮಾತನ್ನ ಕಿವಿಗೊಂಡೇನೆ ಆರಾಮಾಗಿರಿ ಗೃಹಲಕ್ಷ್ಮಿಯರು, ನಾವು ಅಕೌಂಟ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತೀವಿ, ನಮ್ಮಲ್ಲಿ ನಂಬಿಕೆನ ಇಡಿ, ಬೇರೆಯವ್ರ ಬಗ್ಗೆ ತಲೆನ ಕೆಡಿಸ್ಕೋಬೇಡಿ. ನಾವು ಯಾರಿಗೂ ಮೋಸ ಮಾಡಬೇಕು ಅಂತ ಇಲ್ಲ, ಮೋಸ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿವರೆಗೂ ಅಮೌಂಟ್ನ ಹಾಕೊಂಡು ಬರ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ. ಸೊ ಕಾದ್ ನೋಡೋಣ, ಕಾದ್ ನೋಡೋದ್ರಲ್ಲಿ ಏನೂ ಕಳ್ಕೊಳ್ಳೋದಿಲ್ಲ. ಬಟ್ ಸ್ವಲ್ಪ ಡಿಲೇ ಆಗ್ಬೋದು, ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಬಟ್ 12ನೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ, ನಾವು ನುಡಿದಂತೆ ನಡೆಯುವಂಥ ಸರ್ಕಾರ ಅಂತ ಹೇಳಿದ್ದಾರೆ. ಸೊ ನೀವು ವೆಯ್ಟ್ ಮಾಡ್ತಾ ಇರಿ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ತಾ ಇರಿ. ಬಾಯ್ ಬಾಯ್.